ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಗ್ರಾಮ ಆಡಳಿತ ಅಧಿಕಾರಿ ಕೆ ಶ್ರೀಧರ್ ಅವರ ಕನ್ನಡ ಪುಸ್ತಕಗಳ ಮರು ಲೋಕಾರ್ಪಣೆ ಹಾಗೂ ದಿ ಬಿಗ್ ಚಂಪಕ ಇಂಗ್ಲಿಷ್ ಕಥಾ ಸಂಕಲನ ಲೋಕಾರ್ಪಣೆ ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿ ಜವರೇಗೌಡ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀಧರ್ ಅವರು ವೃತ್ತಿಯಲ್ಲಿ ಗ್ರಾಮಾಡಳಿತ ಅಧಿಕಾರಿಯಾಗಿ, ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ಕೆಲಸ ಮಾಡುತ್ತಿರುವುದು ದೊಡ್ಡ ಸಾಧನೆಯಾಗಿದೆ. ಕೆಲಸದ ಒತ್ತಡದಲ್ಲಿಯೂ ದೊಡ್ಡ ಸಂಪಿಗೆ ಎಂಬ ಕವನ ಸಂಕಲನವನ್ನು ರಚಿಸಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಲೇಖಕ ಕೆ ಶ್ರೀಧರ್ ಅವರು ಮಾತನಾಡಿ ಅನಿಸಿಕೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಸಂಸ್ಕೃತಿ ಚಿಂತಕ ಮಹದೇವ ಶಂಕನಪುರ, ಸಾಹಿತಿ ಬಿ ಮಹೇಶ ಹರವೆ, ಕವಯಿತ್ರಿ ಹಾಗೂ ಅನುವಾದಕಿ ಪದ್ಮಜ ಜಾಯ್ಸ್, ಪರಿಸರ ಪ್ರೇಮಿ ಸಿಎಂ ವೆಂಕಟೇಶ್ ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸತಕ್ಕಂಥದ್ದಕ್ಕೆ ಬಹಳ ಸಂತೋಷ ಪಡ್ತೇನೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಯಾಕೆಂದರೆ ನಿಮ್ಮನ್ನೆಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನೆಲ್ಲ ನೋಡುವಂತಹ ಒಂದು ಸುಸಂದರ್ಭ ಈ ಮೂಲಕ ನನಗೆ ಪ್ರಾಪ್ತ ಆಗಿದೆ. ಮಹೇಶ್ ಅವರು ಶ್ರೀಧರ್ ಅವರು ನನಗೆ ಅಷ್ಟೇ ಈಗೇನೋ ಹಾಗೆ ಅವರು. ಆದರೆ ಒಬ್ಬ ವೃತ್ತಿಯಿಂದ ಗ್ರಾಮ ಆಡಳಿತಾಧಿಕಾರಿಯಾಗಿ, ವಿಲೇಜ್ ಅಕೌಂಟೆಂಟ್ ಆಗಿ, ಪ್ರವೃತ್ತಿಯಿಂದ ಸಾಹಿತಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ದೊಡ್ಡ ಸಾಧನೆ. ಯಾಕೆಂದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ಒತ್ತಡದ ಕೆಲಸ. ಯಾವಾಗಲೂ ಏನಾದರೂ ಒಂದು ಕೆಲಸ ಇರುತ್ತೆ. ಒತ್ತಡದ ಮಧ್ಯೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಕೆಲಸದ ಒತ್ತಡದ ಮಧ್ಯೆ ಅವರಲ್ಲಿರ್ತಕ್ಕಂಥ ಈ ಪ್ರತಿಭೆ, ಈ ಕಥಾ ಸಂಕಲನವಾಗಿ ಈ ಒಂದು ಸೃಷ್ಟಿ, ಈ ಒಂದು ದೊಡ್ಡ ಸಂಖ್ಯೆಗೆ ಇರ್ತಕ್ಕಂಥ ಕೃತಿಯನ್ನು ಬಂದಿದ್ದಾರಲ್ಲ, ಅದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಯಾಕೆಂದರೆ ನನ್ನ ವೇದಿಕೆಗೆ ಕರೆದಾಗ ಸುಮ್ಮನೆ ಬೆಳಿಗ್ಗೆ ಒಂದು ಪುಸ್ತಕ ಕೊಟ್ಟರು. ಅವರು ಬಂದಿರ್ತಕ್ಕಂಥ ಕಥಾ ಸಂಕಲನ ಸುಮ್ಮನೆ ನೋಡೋಣ ಅಂತ ಈಗ ಕಣ್ಣಾಡಿಸಿದೆ. ಒಂದು ಹಾಲು ತುಪ್ಪ ಅಂತ ಒಂದು ಕಥೆ, ಒಂದು ಸಣ್ಣ ಕಥೆ ಓದಿದಾಗ ನಮ್ಮ ಪಿ ಎ ಕೇಳಿದೆ, ಇವರು ಶ್ರೀಧರ್ ಯಾವ ಊರಿನವರು ಅಂತ. ಬಳ್ಳಾರಿಯವರು ಸಹ. ನಾನು ಮಂಟೇಸ್ವಾಮಿ ಕಾವ್ಯ ಮನಸ್ಸೋದು ಇಲ್ಲಿನ ಪ್ರಕೃತಿಯನ್ನ ಹೆಚ್ಚು ಹೆಚ್ಚು ಆಸ್ವಾದಿಸುವಂತ ಮನಸ್ಸಿರೋದು ನಾನು. ಜೊತೆಗೆ ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂದರೆ, ಪರಂಜ್ಯೋತಿ ಇದೆ ಈ ಜಿಲ್ಲೆಯಲ್ಲಿ, ಪರಂಜ್ಯೋತಿ ಇದೆ, ಆದಿ ಜ್ಯೋತಿ ಇದೆ, ಬಿವಿ ಜ್ಯೋತಿ ಇದೆ. ಅದರ ಬಗ್ಗೆ ಶಂಕರಪುರ ಸರ್ ಹೇಳ್ತಾರೆ. ವಿಶೇಷವಾಗಿ ಮಹದೇಶ್ವರರ ಪಾದಸ್ಪರ್ಶ ಇದೆ. ಇಡೀ ಜಿಲ್ಲೆಯಾದ್ಯಂತ ನೀವು ಸಂಚರಿಸಿದ್ರೆ ಹೆಚ್ಚು ಕಡಿಮೆ ಒಂದು 200ಕ್ಕೂ ಹೆಚ್ಚು ಜಾಗದಲ್ಲಿ ಮಹದೇಶ್ವರರು ಮಂಡಿ ಊರಿನ ಸ್ಥಳಗಳನ್ನು ನಾವು ಕಾಣಬಹುದು. ಜೊತೆಗೆ ಈ ಜಿಲ್ಲೆ ಯಾಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಮುಖ್ಯವಾಗುತ್ತೆ ಅಂತ ಅಂದ್ರೆ, ಈ ಗೋಪಿನಾಥ ಅಂತ ಹೋಗ್ತಾ ಭೀಮನ ಗದೆ ಅಂತೇಳಿ ಒಂದು ಕಲ್ಲಿದೆ. ನನಗೆ ಈಗ ರೀಸೆಂಟ್ ಆಗಿ ಒಂದು ಪ್ರವಾಸ ಮಾಡೋದು ಗೊತ್ತಾಯ್ತು. ಆ ಬಡ್ಡಿ ಕಲ್ಲ ನೋಡಿದ್ರೆ ಸುಮ್ಮನೆ ಭೀಮನ ಗಂಧ ಇದೆ, ಅದಕ್ಕೆ ಭೀಮನ ಗದೆ ಅಂತ ಅನ್ಕೊಳ್ಬಹುದು. ಆಮೇಲೆ ನಾನು ಹಂಗೆ ಮನಸ್ಸಲ್ಲಿ ಕಲ್ಲಾಗಿದೆ. ಅದನ್ನು ಕುರಿತು ರಾತ್ರಿ ಮತ್ತೆ 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 ನನಗೆ ನೆನಪಿಗೆ ಬರ್ತಿತ್ತು. ಮೈನ್ ಮಲೈ ಅಂತ ಹೇಳಿ ಅಲ್ಲಿ ಹೋದಾಗ ಕಣ್ಣಂತ ಜಾಗ, ಯಾವಾಗಲಾದ್ರೂ ಹೋದ್ರೆ ಆ ಕಡೆ ಗೋಪಿನಾಥನು ಒಡೆಯರು ಫಾಲ್ಸ್ ಕಡೆ ಹೋದ್ರೆ ಆ ಭೀಮನ ಗದೆಯನ್ನು ನೋಡಿ ನಿಜಕ್ಕೂ ನಿಮಗೆ ಆ ಮಹಾಭಾರತದ ಸನ್ನಿವೇಶಗಳನ್ನ ಕಣ್ಣಿಗೆ ಕಟ್ಟುವಂತೆ ಆ ಕಲ್ಲು ಅಷ್ಟು ಬೃಹದಾಕಾರವಾಗಿದೆ. ಜೊತೆಗೆ ಜಿಲ್ಲೆ ಹಿಂದುಳಿದಿದೆ ಅಂತ ಹೇಳ್ತಾರೆ. ಯಾಕೆ ಹಿಂದುಳಿದಿದೆ? ನನ್ನ ಪ್ರಕಾರ ಜಿಲ್ಲೆ ಖಂಡಿತವಾಗ್ಲೂ ಹಿಂದುಳಿದಿಲ್ಲ. ಪಟ್ಟಣಗಳು ಅಭಿವೃದ್ಧಿ ಹೊಂದಿರದೇ ಇರಬಹುದು, ಆದರೆ ಸ್ವಾಮಿ ಚಾಮರಾಜನಗರಕ್ಕೆ ಬಂದ್ರೆ ಪಟ್ಟಣಗಳನ್ನ ನೋಡಕ್ ಬರಬೇಡಿ. ಚಾಮರಾಜನಗರಕ್ಕೆ ಬಂದ್ರೆ ಎಳಂದೂರು ಬಳೆಮಠ ನೋಡಕ್ ಬನ್ನಿ, ಮಲೆಮಾದೇಶ್ವರ ಬೆಟ್ಟ ನೋಡಕ್ ಬನ್ನಿ, ಬಿಳಿಗಿರಿ ರಂಗಪ್ಪನ ಬೆಟ್ಟ ನೋಡಕ್ ಬನ್ನಿ, ಗಗನಚುಕ್ಕಿ ಬಲಚುಕ್ಕಿ ನೋಡಕ್ ಬನ್ನಿ, ಮತ್ತೆ ದಟ್ಟ ಕಾಲವನ್ನು ಹೊಂದಿರತಕ್ಕಂತಹ ಬಂಡೀಪುರ ಅರಣ್ಯವನ್ನು ನೋಡಿ. ಮತ್ತೆ ನೀವು ಇನ್ನೊಂದು ಸೋಜಿನ ಅನಿಸ್ಬೋದು, ಸುಮಾರು 500ಕ್ಕೂ ಹೆಚ್ಚು ಎಕರೆ ಕಾಫಿ ಪ್ಲಾಂಟೇಶನ್ ಇದೆ. ಬೇಡುಗುಳಿ ಅನ್ನುವಂತಹ ಜಾಗಕ್ಕೆ ಹೋದ್ರೆ ಅದು
ಸಾರ್ವಜನಿಕರಿಗೆ ನಿರ್ಬಂಧ ಇರುವಂತ ಜಾಗ. ಬೇಡುವಳಿ ಅನ್ನುವಂಥ ಜಾಗಕ್ಕೆ ಹೋದ್ರೆ ನೀವೇನೋ ಸ್ವಿಟ್ಜರ್ಲ್ಯಾಂಡ್ ಬಂದಿರಿ ಅನ್ನುವಂತಹ ಫೀಲ್ ಆಗುತ್ತೆ. ಅಷ್ಟು ಮನಮೋಹಕವಾದ, ಮತ್ತೆ ಎಷ್ಟೋ ಗಿಡ ಮರಗಳಿಗೆ ಆ ಗಿಡ ಮರ ಯಾವ ಜಾತಿಗೆ ಸೇರಿದ್ದು, ಆ ಗಿಡ ಮರಗಳ ಹೆಸರೇನು ಅನ್ನುವಂತಹ ಹೆಸರೇ ಗೊತ್ತಿರುವ ಮರಗಳು, ಗುಬ್ಬಿಗಳು, ಜಾಗ ಮೃಗಗಳು. ನಿಜಕ್ಕೂ ನಾನು ನಿಮಗೆ ಅಪಾಯಿಂಟ್ ಆಗಿ ಬಂದ ಮೇಲೆ ನಾನು ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಅಷ್ಟು ಚಂದವಾದ ಜಿಲ್ಲೆ ಬಂದೆ. ಮತ್ತೆ ನಾವೆಲ್ಲರೂ ಹಿಂದುಳಿದ ಜಿಲ್ಲೆ ಎನ್ನುವಂತ ಪಟ್ಟಿಯನ್ನು ತೆಗೆದುಹಾಕಬೇಕು. ಮತ್ತೆ ಈ ಜಿಲ್ಲೆ ಕತ್ತಲ ರಾಜ್ಯ ಅಲ್ಲ. ಚಾಮರಾಜನಗರ ಜಿಲ್ಲೆ ಎನ್ನುವಂಥದ್ದು ಆದಿಜ್ಯೋತಿಯನ್ನ ಕಂಡಂತಹ ಜಿಲ್ಲೆ, ಪರಂಜ್ಯೋತಿಯನ್ನ ಕಂಡಂತಹ ಜಿಲ್ಲೆ. ಹೋಗಿರೋದ್ರಿಂದ ಅವರ ಪರವಾಗಿ ನಾನು ಬಂದೆ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸತಕ್ಕಂಥದ್ದಕ್ಕೆ ಬಹಳ ಸಂತೋಷ ಪಡ್ತೇನೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೀನಿ. ಯಾಕೆಂದರೆ ನಿಮ್ಮನ್ನೆಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನೆಲ್ಲ ನೋಡುವಂಥ ಒಂದು ಸುಸಂದರ್ಭ ಈ ಮೂಲಕ ನನಗೆ ಪ್ರಾಪ್ತ ಆಗಿದೆ. ಮಹೇಶ್ ಅವರು ಶ್ರೀಧರ್ ಅವರು ನನಗೆ ಅಷ್ಟೇ ಈಗೇನೋ ಹಾಗೆ ಅವರು. ಆದರೆ ಒಬ್ಬ ವೃತ್ತಿಯಿಂದ ಗ್ರಾಮ ಆಡಳಿತಾಧಿಕಾರಿಯಾಗಿ, ವಿಲೇಜ್ ಅಕೌಂಟೆಂಟ್ ಆಗಿ, ಪ್ರವೃತ್ತಿಯಿಂದ ಸಾಹಿತಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ದೊಡ್ಡ ಸಾಧನೆ. ಯಾಕೆಂದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ಒತ್ತಡದ ಕೆಲಸ. ಯಾವಾಗಲೂ ಏನಾದರೂ ಒಂದು ಕೆಲಸ ಇರುತ್ತೆ. ಒತ್ತಡದ ಮಧ್ಯೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಕೆಲಸದ ಒತ್ತಡದ ಮಧ್ಯೆ ಅವರಲ್ಲಿರ್ತಕ್ಕಂಥ ಈ ಪ್ರತಿಭೆ, ಈ ಕಥಾ ಸಂಕಲನವಾಗಿ ಈ ಒಂದು ಸೃಷ್ಟಿ, ಈ ಒಂದು ದೊಡ್ಡ ಶಕ್ತಿಗೆ ಇರ್ತಕ್ಕಂಥ ಕೃತಿಯನ್ನು ಬಂದಿದ್ದಾರಲ್ಲ, ಅದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಯಾಕೆಂದರೆ ನನ್ನ ವೇದಿಕೆಗೆ ಕರೆದಾಗ ಸುಮ್ಮನೆ ಬೆಳಿಗ್ಗೆ ಒಂದು ಪುಸ್ತಕ ಕೊಟ್ಟರು. ಅವರು ಬಂದಿರ್ತಕ್ಕಂಥ ಕಥಾ ಸಂಕಲನ ಸುಮ್ಮನೆ ನೋಡೋಣ ಅಂತ ಈಗ ಕಣ್ಣಾಡಿಸಿದೆ. ಒಂದು ಹಾಲು ತುಪ್ಪ ಅಂತ ಒಂದು ಕಥೆ, ಒಂದು ಸಣ್ಣ ಕಥೆಯನ್ನು ಓದಿದಾಗ ನಮ್ಮ PA ಕೇಳಿದೆ, ಇವರು ಶ್ರೀಧರ್ ಯಾವ ಊರಿನವರು ಅಂತ. ಬಳ್ಳಾರಿಯವರು ಸಹ